ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಬ್ಯೂಟಿ ಸ್ಟೈಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಾಯ್ಸ್, ಇವಾಗ ಏನಲ್ಲ ಅಂತಂದರೆ ವಿಂಟರ್ ಸೀಸನ್ ಬರ್ತಾ ಇದೆ. ವಿಂಟರ್ ಸೀಸನ್ ಬಂತು ಅಂದರೆ ನಮ್ಮ ಸ್ಕಿನ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗುತ್ತೆ. ಹೈಡ್ರೇಟ್ ಆಗಿರೋದಿಲ್ಲ, ಪ್ಲಸ್ ಮಾಯ್ಶ್ಚರೈಸ್ ಆಗಿರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಬೇಕಪ್ಪ ಅಂತಂದ್ಕೊಂಡು ಒಂದು ಮನೆಯಲ್ಲೇ ಯಾವ ಥರ ಮಾಯ್ಶ್ಚರೈಸೇಷನ್ ಕ್ರೀಮ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕ್ರೀಮಿಂದ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ, ಮೀನ್ಸ್ ಅಂದರೆ ಡ್ಯಾಮೇಜ್ ಆಗಿದ್ದರೆ, ಸ್ಕಿನ್ ಡ್ಯಾಮೇಜ್ ಆಗಿದೆ ಅಥವಾ ಡ್ರೈನೆಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಒಂದು ಅಮೇಝಿಂಗ್ ಗ್ಲೋಯಿಂಗ್ ಕೊಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಆ ಮಾಯ್ಶ್ಚರೈಸ್ ಕ್ರೀಮ್ನ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟೇ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಅಂತ ಕೂಡ ಕೇಳ್ಕೊತೀನಿ. ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಗ್ರೀನ್ ಟೀ ಪೌಡರ್. ನೀವು ಬೇಕು ಅಂದರೆ ಬ್ಯಾಗಲ್ಲಿ ಬರುತ್ತಲ್ಲ ಅದನ್ನು ಕೂಡ ತೊಗೋಬೋದು. ಸೊ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಬಿಸಿ ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಅಂದರೆ ಸಾಫ್ಟ್ ಆಗಲಿ, ಇದೇನಿರುತ್ತಲ್ವ ಲೀವ್ಸ್ ಅದೆಲ್ಲ. ಸೊ 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅದಕ್ಕಿಂತ ಮುಂಚೆ ನಾವು ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಡ್ತಿದ್ದೀನಿ. ಇದು ನಮ್ಮ ಸ್ಕಿನ್ ನರಿಶ್ ಆಗೋದಕ್ಕೆ ಪ್ಲಸ್ ಮಾಯ್ಶ್ಚರೈಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಪ್ಲಸ್ ಟ್ಯಾನ್ ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಇದಾದಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಸ್ವೀಟ್ ಆಲ್ಮಂಡ್ ಆಯಿಲ್ನ ಹಾಕ್ಕೊತಿದ್ದೀನಿ. ಇದು ಅಷ್ಟೇ ನಮ್ಮ ಸ್ಕಿನ್ ಲೈಟ್ನಿಂಗ್ ಆಗೋದಕ್ಕೆ, ಮಾಯ್ಶ್ಚರೈಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಸೊ ಇದಷ್ಟು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಗ್ರೀನ್ ಟೀ ಏನು ಇಕ್ಕಿದ್ವಿ ಅಲ್ವಾ, ಸೊ ಅದು ಆಫ್ಟರ್ 10 ಮಿನಿಟ್ಸ್ ಆದಮೇಲೆ ಸಾಫ್ಟ್ ಆಗಿರುತ್ತೆ. ಸೊ ಅದ್ರದ್ದು ಏನು ಬಂದಿರುತ್ತಲ್ವ, ಎಕ್ಸ್ಟ್ರಾಕ್ಟ್ ಏನಿರುತ್ತಲ್ವ, ಸೊ ಅದನ್ನಷ್ಟೇ ನಾವು ಹಾಕ್ಕೋಬೇಕು. ಇಲ್ಲಿ ನಾನು ಇದನ್ನು ಬಂದುಬಿಟ್ಟು ಗ್ರೀನ್ ಟೀದು ಎಕ್ಸ್ಟ್ರಾಕ್ಟ್ ಬಂದು ನಾನು 2.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಸ್ಕಿನ್ನ ಲೈಟ್ನಿಂಗ್ ಮಾಡೋದಕ್ಕೆ, ಸ್ಕಿನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ, ಪ್ಲಸ್ ಮಾಯ್ಶ್ಚರೈಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ನ್ಯಾಚುರಲ್ ಆಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ ಕ್ಲಿಯರ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಇದಷ್ಟು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಬೇಕು. ಏನಪ್ಪ ಅಂತಂದರೆ ಅದೇ ಗ್ಲಿಸರಿನ್. ಇದು ಗ್ಲಿಸರಿನ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತೀವಿ. ನಮ್ಮ ಸ್ಕಿನ್ಗೆ ಪಿಂಪಲ್ಸ್ ಇದ್ದರೆ, ಮಾರ್ಕ್ಸ್ ಇದೆ ಅಂದರೆ ರಿಡ್ಯೂಸ್ ಮಾಡಿ ನಮ್ಮ ಸ್ಕಿನ್ನ ಕ್ಲಿಯರ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ, ಪ್ಲಸ್ ಮಾಯ್ಶ್ಚರೈಸ್ ಆಗಿರೋದಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾರೆಲ್ಲರಿಗೂ ತುಂಬ ಡ್ರೈ ಸ್ಕಿನ್ ಇದೆ ಅಂತಂದರೆ ಇದನ್ನು ಇನ್ನೂ 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಬೋದು. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಇದಷ್ಟು ನೀಟ್ ಮಿಕ್ಸ್ ಮಾಡಿ. ಸೊ ಇದಾದಮೇಲೆ ರೆಡಿಯಾಗಿರುತ್ತೆ ನಮ್ಮ DIY ಮಾಯ್ಶ್ಚರೈಸೇಷನ್. ಸೊ ನಮಗೆ ಏಕ್ದಮ್ ಮಾರ್ಕೆಟಲ್ಲಿ ಯಾವ ಥರ ಇರುತ್ತಲ್ವ ಟೆಕ್ಸ್ಚರ್, ಆ ಥರ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದೆ. ಏನಪ್ಪ ಅಂತಂದರೆ ಇದು ಬೀನ್ ವ್ಯಾಕ್ಸ್ ಅಂತ. ಇದು ಈ ವಿಂಟರ್ ಸೀಸನ್ ಬಂತು ಅಂದರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಿಂದ ಲಿಪ್ ಬಾಮ್ ಮಾಡ್ಬೋದು, ಪ್ಲಸ್ ಕ್ರ್ಯಾಕಲ್ಸ್ ಮಾಡ್ಬೋದು, ಇದರಲ್ಲಿ ಬಾಡಿ ಲೋಷನ್ನ ಮಾಡ್ಬೋದು. ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ, ಏನಲ್ಲ ಅಂದರೆ 100 ರುಪೀಸ್ ಅಷ್ಟೇ. ತುಂಬ ಕಂಪ್ಲೀಟಾಗಿ ಆಪ್ಷನಲ್ ಇದೆ. ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಇದು ಜಸ್ಟ್ ಕ್ರೀಮಿ ಪೇಸ್ಟ್ ಬರೋದಕ್ಕೆ ಮತ್ತು ಪ್ಲಸ್ ಒಂದು ಟೆಕ್ಸ್ಚರ್ ಏನಿದೆ ಅಲ್ವಾ ಅದು ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಹಾಕ್ತಾ ಇರೋದು. ಬಟ್ ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇದನ್ನು ನಾವೀಗ ಬಾಯ್ಲ್ ಮಾಡ್ಕೋಬೇಕು ಡಬಲ್ ಬಾಯ್ಲಲ್ಲಿ. ಸೊ ಇದು ಮೆಲ್ಟ್ ಆಗೋಕ್ಕೆ ಏನಲ್ಲ ಅಂದರೆ ಒಂದು 3 ಮಿನಿಟ್ಸ್ ಅಷ್ಟೇ, ಒಂದು 3 ಮಿನಿಟ್ಸ್ ಆಗುತ್ತೆ. ಸೊ ಇದೆಲ್ಲ ಮೆಲ್ಟ್ ಆದಮೇಲೆ ನಾವೇನು ಕ್ರೀಮಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದನ್ನು ಕೂಡ ಹಾಕ್ಕೊಂಡು 1 ಮಿನಿಟಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಆಗಲಿ. ಸೊ ಅದನ್ನು ಕೂಡ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಲೈಟಾಗಿ ಬಾಯ್ಲ್ ಮಾಡಿ 1 ಮಿನಿಟಷ್ಟು. ಸೊ ಬಾಯ್ಲ್ ಆದಮೇಲೆ ನೀಟಾಗೆಲ್ಲ ಕ್ರೀಮಿ ಪೇಸ್ಟ್ ರೆಡಿ ಆಗಿರುತ್ತೆ. ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಕೊಡೋದಕ್ಕೆ, ಸ್ಕಿನ್ ಗ್ಲೋಯಿಂಗ್ನ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ಮಾಯ್ಶ್ಚರೈಸ್. ಸೊ ನಿಮ್ಮ ಹತ್ರ ಯಾವ್ದಾದ್ರು ಎಂಟಿ ಕಂಟೈನರ್ ಇದ್ದರೆ ಅದಕ್ಕೆ ಸ್ಟೋರ್ ಮಾಡ್ಕೋಬೋದು. ಇದನ್ನು ಕೈಗೂ ಅಪ್ಲೈ ಮಾಡ್ಬೋದು, ಈವನ್ ಫೇಸ್ಗೂ ಅಪ್ಲೈ ಮಾಡ್ಬೋದು. ಸೊ ತುಂಬ ಮಾಯ್ಶ್ಚರೈಸ್ ಆಗಿರುತ್ತೆ, ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಸೊ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಮಾಯ್ಶ್ಚರೈಸ್ ಆಗಿರ್ಬೋದು, ಅಥವಾ ನಿಮ್ಮ ಗ್ಲೋಯಿಂಗ್ ಏನಾದ್ರು ಕಳ್ಕೊಂಡಿದ್ರೆ ಅದು ಗ್ಲೋಯಿಂಗ್ನ ಆ್ಯಡ್ ಮಾಡುತ್ತೆ ಈ ಮಾಯ್ಶ್ಚರೈಸ್. ಯಾಕೆಂದರೆ ಇದರಲ್ಲಿ ನಾವು ಗ್ರೀನ್ ಟೀನ ಆ್ಯಡ್ ಮಾಡಿದ್ದೀವಿ. ಸೊ ಇದನ್ನೆಲ್ಲ ನೀಟಾಗಿ ರೆಗ್ಯುಲರಾಗಿ ಅಪ್ಲೈ ಮಾಡಿ. ಇದನ್ನು ನೈಟ್ ಕೂಡ ಅಪ್ಲೈ ಮಾಡ್ಬೋದು, ನೀವು ಬೇಕು ಅಂದರೆ ಬೆಳಗ್ಗೆ ಕೂಡ ಅಪ್ಲೈ ಮಾಡ್ಬೋದು. ಸೊ ನೀವು ಡೈಲಿ ಯಾವ ಥರ ಅಪ್ಲೈ ಮಾಡ್ತಿರೋ ಮಾಯ್ಶ್ಚರೈಸ್ ಆ ಥರನೇ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆಲ್ ಸ್ಕಿನ್ ಟೈಪ್ ಎಲ್ಲರಿಗೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇದು ನನ್ನ ಇವತ್ತಿನ ಚಿಕ್ಕ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಅವರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ದೆನ್ ಟೇಕ್ ಕೇರ್, ಬೈ ಗರ್ಲ್ಸ್. ಯಾವಾಗಲೂ ಬ್ಯೂಟಿಫುಲ್ ಆಗಿದೆ.